ಲಕ್ಷ್ಮೇಶ್ವರ ಪಟ್ಟಣದ ಮಾರ್ಕೆಟ್ ರಸ್ತೆ ಮಾರ್ಗದಿಂದ ಪಾದಗಟ್ಟಿಯವರೆಗೂ ಕೂಡ ಕಾಮಗಾರಿ ವಿಳಂಬಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿ ಇಂದು ತಾಲೂಕು ಕರವೇ ಸಂಘಟನೆ ವತಿಯಿಂದ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಸುಮಾರು ವರ್ಷಗಳಿಂದ ರಸ್ತೆ ಕಾಮಗಾರಿ ಮಾಡದೇ ಇರುವುದರಿಂದಾಗಿ ಧೂಳು ಹಾಗೂ ಜನದಟ್ಟಣೆಯಿಂದ ಸ್ಥಳೀಯರು ಕರವೇ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು, ಇಲ್ಲದೇ ಇದ್ರೆ ಮುಂದಿನ ದಿನದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ತಾಳತ್ತೆ ಅಂತ ಹೇಳಿ ಕರವೇ ಸಂಘಟನೆಯ ತಾಲೂಕು ಅಧ್ಯಕ್ಷ ಮಹೇಶ್ ಕಲಘಟ್ಟಗಿ ಅವರು ಎಚ್ಚರಿಕೆ ಕೊಟ್ಟರು. ಸುಮಾರು 2015-16ನೇ ಸಾಲಿನೊಳಗೆ ಇದು ರಸ್ತೆ ಅಗಲೀಕರಣ ಆಗಿದೆ. ಸುಮಾರು 9-10 ವರ್ಷ ಆಯಿತು ರಸ್ತೆ ಅಗಲೀಕರಣ ಆಗಿದೆ. ಸಾರ್ವಜನಿಕರದು ಆಸ್ತಿ ಪಾಸ್ತಿ ಅಗಲೀಕರಣ ನೆಪದೊಳಗೆ ಹಾಳು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತವರೆಗೂ ಅವ್ರಿಗೇನು ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ. ಅನುದಾನ ಬಂದಿತ್ತು ಬಿಟ್ಟದ್ದು ನಮಗಂತೂ ಗೊತ್ತಿಲ್ಲ. ಆದರೆ ರಸ್ತೆ ಅಗಲೀಕರಣ ಮಾಡಿದ ಮೇಲೆ ಅದಕ್ಕೆ ಪೂರಕವಾಗಿ ಅದನ್ನು ವಾಪಸ್ ನಿರ್ಮಾಣ ಮಾಡೋದು ಅವರು ಕರ್ತವ್ಯ ಆಗಿತ್ತು. ಇಲ್ಲಿವರೆಗೂ ಅದರ ಬಗ್ಗೆ ಯಾವ ಬೇಜವಾಬ್ದಾರಿಯಿಂದ ಆಡಳಿತ ನಡೆಸಿದರು. ಸುಮಾರು 5 ವರ್ಷ ಪ್ಲಸ್ 2 ವರ್ಷ 7 ವರ್ಷ ಬೇಜವಾಬ್ದಾರಿಯಿಂದ ಆಡಳಿತ ನಡೆಸಿದ್ರು. ಇದಕ್ಕೆಲ್ಲ ಬೇಸತ್ತು ಈಗ ನೋಡ್ರಿ, ರಸ್ತೆ ನಿರ್ಮಾಣ ಮಾಡ್ಯಾರಿಲ್ಲ, ನಿರ್ಮಾಣ ಮಾಡ್ರಿ ಅಂತ ಹೇಳಕತ್ತೀವಿ. ಅಲ್ಲಿರೋ ಡಸ್ಟ್ಗೆ ಇವತ್ತು ಅಸ್ತಮಾ ಬರ್ಬೋದು, ಹಾರ್ಟಿನ ಸಮಸ್ಯೆ ಐತಿ, ಆಮೇಲೆ ಇಲ್ಲಿ ಹೋಟೆಲ್ ಅದಾವು, ಅಲ್ಲಿ ಹಾಸ್ಪಿಟ್ಲ್ ಐತಿ, ಅಲ್ಲಿ ಪೇಷಂಟಿಗೆ ತೊಂದರೆ. ಇಲ್ಲಿ ಅವ್ರು ಎಷ್ಟೇ ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ್ರು ಅದು ಡಸ್ಟ್ ಅನ್ನೋದು ಹೋಟ್ಲ್ ಒಳಗೆ ಹೋಗಿ ಕುತ್ಕೊಂತು ಅಂದರೆ ಈ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಬೀರ್ತೈತಿ. ಈಗಂತೂ ಟಿ ಬಿ ಅಂತೂ ಒಬ್ಬರಿಂದ ಒಬ್ರಿಗೆ ಬರ್ತೈತೆ ಅನ್ನೋದು ಹಿಂದಿತ್ತು. ಈ ಪೊಲ್ಯೂಷನಿಂದ ಬರಾಕತ್ತೈತಿ. ಇಂಥ ಪೊಲ್ಯೂಷನ್ನಿಂದ ಬರೋ ಟಿ ಬಿ ಅಂತ ಕಾಯಿಲೆನ ಇವ್ರು ಇನ್ನೂ ಹೆಚ್ಚಳ ಮಾಡೋ ಲೆಕ್ಕದಾಗ ಅದರ ಹೊರತು ಆರೋಗ್ಯ ಅಧಿಕಾರಿಗಳು, ಪುರಸಭೆ ಒಳಗೆ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು. ಇಲ್ಲಿವರೆಗೂ ಯಾವುದೇ ರೀತಿ ಆ ಥರ ಗಮನ ಹರಿಸಿಲ್ಲ. ಆಮೇಲೆ ಪ್ರತಿಯೊಂದನ್ನು ಹೋರಾಟ ಮಾಡೇ ಪಡಿಬೇಕಾಗಿತ್ತು. ಸ್ವ ಇಚ್ಛೆಯಿಂದ ಯಾವ ಕೆಲಸನೂ ಅವರು ಮಾಡೋ ಸ್ಥಿತಿ ಒಳಗಿಲ್ಲ. ಇವತ್ತು ಹೋರಾಟ ಮಾಡಿದ ಮೇಲೆ ನಾವು ಗೆಲುವು ಸಾಧಿಸೋದು ಅಥವಾ ಈ ಸ್ಟ್ರೈಕ್ ಮಾಡೋದು. ನಾಳೆ ಸಾರ್ವಜನಿಕರಿಗೆ ಏನಿಸ್ತದೆ, ದಿನಕ್ಕೊಂದು ಹೋರಾಟಪ್ಪ, ದಿನಕ್ಕೊಂದು ಸ್ಟ್ರೈಕು. ಸಾರ್ವಜನಿಕರಿಗೆ ಗೊತ್ತಿರೋರಿಗೆ ಗೊತ್ತಾಗುತ್ತೆ, ತಿಳಿಲೋದಾತ್ರಿಗೆ ಏನಾಗುತ್ತೆ, ಸುಮ್ಮನೆ ಹೋರಾಟ ಮಾಡ್ತಾರ ಅನ್ಸ. ಅದಕ್ಕೆ ಇದನ್ನು ಗಮನದಲ್ಲಿ ಇಟ್ಕೊಂಡು ಇದ್ರ ಮುಂದೆ ಉಗ್ರ ಹೋರಾಟ ಆಗಬಾರ್ದು ಅಂತಂದ್ರೆ ನಮ್ಮ ಬೇಡಿಕೆನ ಈ ಕೂಡಲೇ ಈಡೇರಿಸ್ಬೇಕು. ಇಲ್ಲ ಅಂದರೆ ಮುಂದಿನ ದಿನದೊಳಗೆ ಉಗ್ರವಾದ ಹೋರಾಟ ನಡೀತೈತಿ. ಆಮೇಲೆ ಯಾವ ರಸ್ತೆ ಮಾರ್ಗಗಳು ಸಂಚಾರಕ್ಕೆ ಓಪನ್ ಆಗಿರಂಗಿಲ್ಲ ಅಂತ ನಾವು ಈಗ ತಿಳಿಸಿರೋ ಮಟ್ಟಿಗೆ ಆಡಳಿತ ಅಧಿಕಾರಿ ಜಗದ ಮೇಲೆ ಬಂದು ನಮಗೆ ಭರವಸೆ ಕೊಡಬೇಕು. ಯಾವ ರೀತಿ ಭರವಸೆ? ಹಾರ್ಕಿ ಉತ್ತರ ಅಲ್ಲ, 15 ದಿನದೊಳಗೆ ನಮಗೆ ರೋಡ್ ಸ್ಟಾರ್ಟ್ ಆಗ್ಬೇಕು ಕೆಲಸ. ಅದನ್ನು ಆಡಳಿತ ಅಧಿಕಾರಿ ಜಗದ ಮೇಲೆ ಬಂದು ಹೇಳ್ಬೇಕು. ಅಲ್ಲಿವರೆಗೂ ನಾವು ಹೋರಾಟ ನಿಲ್ಸಂಗ. ಮಹೇಶ್ ಕಲಘಟ್ಟಗಿ ಅಂತೇಳಿ, ರಕ್ಷಣಾ ವೇದಿಕೆ ತಾಲೂಕು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.